ಅಸ್ತಮಾ ಇದ್ದರೆ ನೀವೇನೇನು ಊಟ ಮಾಡ್ಬೋದು ಅಂತ ಈ ವಿಡಿಯೋಯಿಂದ ತಿಳ್ಕೊಳ್ಳೋಣ. ಗುಣಪಡಿಸುವ ಅಥವಾ ಸಂಪೂರ್ಣವಾಗಿ ನಿವಾರಿಸುವ ಯಾವುದೇ ನಿರ್ದಿಷ್ಟ ಆಹಾರ ಕ್ರಮ ಇಲ್ಲದಿದ್ದರೂ, ಆರೋಗ್ಯಕರ ಮತ್ತು ಸಮತೋಲಿತ ಆಹಾರ, ವಿಶೇಷವಾಗಿ ಉರಿಯೂತ ನಿರೋಧಕ ಆಹಾರಗಳು, ರೋಗಲಕ್ಷಣಗಳನ್ನು ನಿರ್ವಹಿಸಲು, ದಾಳಿಯ ಆವರ್ತನವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸೇವಿಸಬೇಕಾದ ಆಹಾರಗಳು. ಅಸ್ತಮಾ ಇರುವವರಿಗೆ ಉರಿಯೂತ ನಿರೋಧಕ ಆಹಾರವು ಉತ್ತಮ ಮಾರ್ಗವಾಗಿದೆ. ಈ ರೀತಿಯ ಆಹಾರವು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವುದರ ಮೇಲೆ ಗಮನ ಹರಿಸುತ್ತದೆ. ಇದು ಅಸ್ತಮಾಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ. 1. ಹಣ್ಣುಗಳು ಮತ್ತು ತರಕಾರಿಗಳು. ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಆಂಟಿಆಕ್ಸಿಡೆಂಟ್ಗಳು, ವಿಟಮಿನ್ಗಳು ಮತ್ತು ಖನಿಜಗಳು ಸಮೃದ್ಧವಾಗಿದ್ದು, ಇವು ಶ್ವಾಸಕೋಶದ ಉರಿಯೂತ ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ವಿವಿಧ ಬಣ್ಣಗಳ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಲು ಪ್ರಯತ್ನಿಸಿ. ವಿಟಮಿನ್ ಸಿ ಭರಿತ ಆಹಾರಗಳು. ಕಿತ್ತಳೆ, ದೊಣ್ಣೆ ಮೆಣಸು, ಬೆಲ್ ಪೆಪ್ಪರ್ಸ್, ಸ್ಟ್ರಾಬೆರಿ, ಬ್ರೊಕೊಲಿ ಮತ್ತು ಬ್ರಸೆಲ್ಸ್ ಸ್ಪ್ರಾಟ್ಸ್. ವಿಟಮಿನ್ ಇ ಭರಿತ ಆಹಾರಗಳು. ಬಾದಾಮಿ, ಸೂರ್ಯಕಾಂತಿ ಬೀಜಗಳು ಮತ್ತು ಅವಕಾಡೋ. ಬೀಟಾ ಕ್ಯಾರೋಟಿನ್ ಭರಿತ ಆಹಾರಗಳು. ಕ್ಯಾರೆಟ್, ಸಿಹಿ ಗೆಣಸು ಮತ್ತು ಪಾಲಕ್ ಹಾಗೂ ಕೇಲ್ನಂತಹ ಎಲೆಗಳ ಸೊಪ್ಪುಗಳು. ಇತರ ಪ್ರಯೋಜನಕಾರಿ ಹಣ್ಣುಗಳು ಮತ್ತು ತರಕಾರಿಗಳು. ಸೇಬು ಮತ್ತು ಕಿತ್ತಳೆ ಹಣ್ಣುಗಳು ಅಸ್ತಮಾ ಮತ್ತು ಅದರ ರೋಗಲಕ್ಷಣಗಳ ಅಪಾಯವನ್ನು ಕಡಿಮೆ ಮಾಡಲು ನಿರ್ದಿಷ್ಟವಾಗಿ ಸಂಬಂಧ ಹೊಂದಿವೆ. ಟೊಮೆಟೊಗಳು ಮತ್ತು ದಾಳಿಂಬೆ ಹಣ್ಣುಗಳು ಕೂಡ ಹೆಚ್ಚಿನ ಆಂಟಿಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಸಹಾಯ ಮಾಡಬಹುದು. 2. ಒಮೆಗಾ-3 ಫ್ಯಾಟಿ ಆಸಿಡ್ಗಳು. ಒಮೆಗಾ-3ಗಳು ತಮ್ಮ ಪ್ರಬಲ ಉರಿಯೂತ ನಿರೋಧಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿವೆ. ಕೊಬ್ಬಿನ ಮೀನು, ಸಾಲ್ಮನ್, ಮ್ಯಾಕೆರೆಲ್, ಟ್ಯೂನಾ ಮತ್ತು ಸಾರ್ಡೀನ್ ಮೀನುಗಳು. ಸಸ್ಯ ಆಧಾರಿತ ಮೂಲಗಳು. ವಾಲ್ನಟ್ಸ್, ಚಿಯಾ ಬೀಜಗಳು ಮತ್ತು ಅಗಸೆ ಬೀಜಗಳು, ಫ್ಲಾಕ್ಸ್ ಸೀಡ್ಸ್. 3. ಧಾನ್ಯಗಳು. ಧಾನ್ಯಗಳು ಅಗತ್ಯ ಪೋಷಕಾಂಶಗಳು ಮತ್ತು ಫೈಬರ್ ಅನ್ನು ಒದಗಿಸುತ್ತವೆ. ಇದು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ಕರುಳಿನ ಮೈಕ್ರೋಬಯೋಮ್ ಅನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಇದು ರೋಗನಿರೋಧಕ ಪ್ರತಿಕ್ರಿಯೆಗಳು ಮತ್ತು ವಾಯುಮಾರ್ಗದ ಕಾಯಿಲೆಗಳೊಂದಿಗೆ ಸಂಬಂಧ ಹೊಂದಿದೆ. ಉದಾಹರಣೆಗಳು: ಓಟ್ಸ್, ಗೋಧಿ ಹಿಟ್ಟಿನ ಪಾಸ್ಟಾ, ಹುರುಳಿ, ಬಕ್ವೀಟ್ ಮತ್ತು ಕ್ವಿನೋವಾ. 4. ಗಿಡಮೂಲಿಕೆಗಳು ಮತ್ತು ಮಸಾಲೆಗಳು. ಕೆಲವು ಗಿಡಮೂಲಿಕೆಗಳು ಮತ್ತು ಮಸಾಲೆಗಳು ನೈಸರ್ಗಿಕ ಉರಿಯೂತ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿವೆ. ಅರಿಶಿನ. ಇದರ ಸಕ್ರಿಯ ಸಂಯುಕ್ತವಾದ ಕರ್ಕ್ಯುಮಿನ್ ಬಲವಾದ ಉರಿಯೂತ ನಿರೋಧಕ ಮತ್ತು ಆಂಟಿಆಕ್ಸಿಡೆಂಟ್ ಪರಿಣಾಮಗಳನ್ನು ಹೊಂದಿದೆ. ಶುಂಠಿ, ಅಸ್ತಮಾ ರೋಗಲಕ್ಷಣಗಳ ತೀವ್ರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. 5. ವಿಟಮಿನ್ ಡಿ ಭರಿತ ಆಹಾರಗಳು. ಕೆಲವು ಅಧ್ಯಯನಗಳು ಕಡಿಮೆ ವಿಟಮಿನ್ ಡಿ ಮಟ್ಟಗಳು ಮತ್ತು ಹೆಚ್ಚು ತೀವ್ರವಾದ ಅಸ್ತಮಾ ನಡುವೆ ಸಂಬಂಧವಿದೆ ಎಂದು ಸೂಚಿಸುತ್ತವೆ. ಉದಾಹರಣೆಗಳು: ಫೋರ್ಟಿಫೈಡ್ ಹಾಲು ಮತ್ತು ಕಿತ್ತಳೆ ರಸ, ಮೊಟ್ಟೆಗಳು ಮತ್ತು ಸಾಲ್ಮನ್ನಂತಹ ಕೊಬ್ಬಿನ ಮೀನು.